ಎಲ್ಲರಿಗೂ ನಮಸ್ಕಾರ. ಅಮ್ಮನ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಜೀಗುಜ್ಜೆ ಅಥವಾ ದೀವಿ ಹಲಸಿನ ಸಾಂಬಾರ್ ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲಿಗೆ ಒಳ್ಳೆ ಬಲಿತ ದೀವಿ ಹಲಸನ್ನು ತೆಗೆದುಕೊಳ್ಳಬೇಕು. ಅದನ್ನು ಸಿಪ್ಪೆ ತೆಗೆದು ಈ ರೀತಿ ತುಂಡರಿಸಿ ನೀರಿನಲ್ಲಿ ಹಾಕಿಟ್ಟುಕೊಳ್ಳಬೇಕು. ನಂತರ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ನೀರು, ಉಪ್ಪು, ಅರಿಶಿನ, ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕಿ ಬೇಯಿಸಲಿಡಬೇಕು. ಇನ್ನೊಂದು ಕಡೆ ಮಸಾಲೆಗೆ ತಯಾರಿ. ಮೊದಲಿಗೆ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಖಾರಕ್ಕೆ ತಕ್ಕಂತೆ ಒಣಮೆಣಸಿನಕಾಯಿ ಹಾಕಿ ಸ್ವಲ್ಪ ಹೊತ್ತು ಕೆಂಪಗೆ ಆಗುವಷ್ಟು ಹುರಿದುಕೊಳ್ಳಬೇಕು. ನಂತರ ಅದಕ್ಕೆ ಜೀರಿಗೆ, ಕಡಲೆಬೇಳೆ, ಕೊತ್ತಂಬರಿ, ಉದ್ದಿನಬೇಳೆ, ಮೆಂತೆ, ಇಂಗು ಎಲ್ಲವನ್ನು 2 ಟೀ ಸ್ಪೂನ್ ಅಳತೆಯಂತೆ ಹಾಕಿ ಹುರಿದಿಟ್ಟುಕೊಳ್ಳಬೇಕು. ಹುರಿದಿಟ್ಟಿದ್ದನ್ನು ಒಂದು ಸಣ್ಣ ಗಾತ್ರದ ತೆಂಗಿನಕಾಯಿ ಮತ್ತು ಹುಣಸೆ ಹಣ್ಣಿನ ಜೊತೆಗೆ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡ ಮಸಾಲೆಯನ್ನು ಬೇಯುತ್ತಿರುವ ದೀವಿ ಹಲಸಿನ ಹೋಳುಗಳಿಗೆ ಹಾಕಿಕೊಂಡು ಸಾಂಬಾರಿನ ಹದಕ್ಕನುಸಾರವಾಗಿ ನೀರು, ರುಚಿಯನ್ನು ನೋಡಿಕೊಂಡು ಉಪ್ಪು ಸೇರಿಸಿ ಕುದಿಸಿಕೊಳ್ಳಬೇಕು. ಕುದಿಯುತ್ತಿರುವ ಸಾಂಬಾರಿಗೆ ಈ ರೀತಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟಲ್ಲಿ ನಮ್ಮ ಜೀಗುಜ್ಜೆ ಅಥವಾ ದೀವಿ ಹಲಸಿನ ಸಾಂಬಾರ್ ಅನ್ನದೊಂದಿಗೆ ಸವಿಯಲು ಸಿದ್ಧ. ಧನ್ಯವಾದಗಳು.